ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದರೆ ಸ್ವಾತಂತ್ರ್ಯದ ನಂತರ ಭಾರತದ ಕೆಲವೊಂದು ಪ್ರದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಈ ಪ್ರದೇಶಗಳನ್ನು ಸ್ವಾತಂತ್ರ್ಯಗೊಳಿಸಲು ಬಲಪ್ರಯೋಗ ಮಾಡಬೇಕಾಗಿತ್ತು ಎನ್ನುವ ವಿಚಾರ ಕೂಡ ಬಹಳ ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಹುಡುಕಲು ಬಹಳ ದೂರ ಏನು ಹೋಗಬೇಕಾಗಿಲ್ಲ. ನಮ್ಮ ಶಾಲಾ ಕಾಲೇಜುಗಳ ಪಠ್ಯ ಪುಸ್ತಕಗಳಲ್ಲಿ ಕೂಡ ಇಂತಹ ಪ್ರದೇಶಗಳಲ್ಲಿ ನಡೆದಂತಹ ಸ್ವಾತಂತ್ರ್ಯದ ಹೋರಾಟದ ವಿಚಾರವನ್ನು ಕೂಡ ಅಳವಡಿಸಲಿಲ್ಲ. ಕಾಂಗ್ರೆಸ್ನವರು ಮಾಡಿದಂತಹ ಸತ್ಯಾಗ್ರಹಗಳ ಮೂಲಕವೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಕಾಂಗ್ರೆಸ್ನವರು ನಡೆಸಿದಂತಹ ಅಹಿಂಸಾತ್ಮಕ ಹೋರಾಟ ಪ್ರಮುಖ ಪಾತ್ರದಿಂದನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತೆ ಅನ್ನುವ ಪ್ರಚಾರಕ್ಕೆ ಗೋವಾದಲ್ಲಿ ನಡೆದಂತಹ ಸ್ವಾತಂತ್ರ್ಯದ ಹೋರಾಟದ ಕತೆ ಪೂರಕವಾಗಿರಲಿಲ್ಲ. ಗೋವಾದಲ್ಲಿ ನಡೆದಂತಹ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಹಿಂಸಾತ್ಮಕ ಹೋರಾಟ ವಿಫಲವಾಯಿತು. ನೂರಾರು ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದರು. ಕೊನೆಗೆ ಸೈನಿಕ ಕಾರ್ಯಾಚರಣೆ ನಡೀತು ಅನ್ನುವ ವಾಸ್ತವ ಕಾಂಗ್ರೆಸ್ಸಿನ ಅಹಿಂಸಾತ್ಮಕ ಹೋರಾಟದ ಕತೆ ಹಿಂದಿನ ಸತ್ಯ ಗೊತ್ತಾಗುತ್ತೇನೋ ಎಂಬ ಭಯ ಅವರಿಗಿತ್ತೇನೋ ಗೊತ್ತಿಲ್ಲ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರು ಆಳುತ್ತಿರುವ ಪ್ರದೇಶಗಳಿಗೆ ಮಾತ್ರ. ಭಾರತದ ಉತ್ತರ ಮತ್ತು ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕೆಲವೊಂದು ಪ್ರದೇಶಗಳನ್ನು ಬ್ರಿಟಿಷರು ಆಳುತ್ತಿರಲಿಲ್ಲ. ಪೂರ್ವದಲ್ಲಿ ಪಾಂಡಿಚೇರಿ, ಪಶ್ಚಿಮದಲ್ಲಿ ಗೋವಾ, ಈ ಪ್ರದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅವಾಗ 1947 ಆಗಸ್ಟ್ 15ರಂದು ಭಾರತದ ಉಳಿದ ಭಾಗಗಳಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವು ವರ್ಷಗಳ ನಂತರ ಗೋವಾ ಮತ್ತು ಪಾಂಡಿಚೇರಿಗೆ ಸ್ವಾತಂತ್ರ್ಯ ಸಿಕ್ಕಿತು. ಈ ವಿಚಾರವನ್ನು ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿಲ್ಲ ಅಥವಾ ಯಾರು ನಮಗೆ ಹೇಳಲು ಪ್ರಯತ್ನ ಕೂಡ ಮಾಡಲಿಲ್ಲ. ನಮಗೆ ಹೇಳಿದ್ದು ಅವಾಗಿಂದ ಇಲ್ಲಿವರೆಗೂ ಎಷ್ಟು ಜನ ಆಕ್ರಮಣ ಮಾಡಿದರು, ಎಷ್ಟು ಜನ ಕೊಂದರು, ಎಷ್ಟು ಹಿಂದೂ ರಾಜ್ಯರನ್ನು ಸೋಲಿಸಿದ್ರು, ಎಷ್ಟು ಭಾರತದಿಂದ ದೋಚ್ಕೊಂಡು ಹೋದ್ರು ಅನ್ನುವ ಸುಳ್ಳು ಇತಿಹಾಸವನ್ನೇ ನಮಗೆ ಉಣಬಡಿಸ್ತಾ ಬಂದರು. ಆದರೆ ಎಷ್ಟೊಂದು ಭಾರತದ ರಾಜ್ಯರುಗಳು ಯುದ್ಧದಲ್ಲಿ ಗೆದ್ದಿದ್ರು. ಉದಾಹರಣೆಗೆ ವಿಜಯನಗರದ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ, ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ. ರಸ್ತೆಗಳಲ್ಲಿ ವಜ್ರ ವೈಡೂರ್ಯ ಬಂಗಾರಗಳನ್ನು ಇಟ್ಟು ಮಾರುವಂತಹ ಸಾಮ್ರಾಜ್ಯದ ಬಗ್ಗೆ ಯಾರೂ ಹೇಳಿಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಥೆ ಎಷ್ಟು ವಿಚಿತ್ರ ಅಂದ್ರೆ, ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧಿ ಅಂತೆ, ಜೈಲು ಸೇರಿದ್ದು ವೀರ್ ಸಾವರ್ಕರ್ ಅವರಂತೆ, ನೇಣಿಗೇರಿದ್ದು ಭಗತ್ ಸಿಂಗ್, ಸುಖದೇವ್, ರಾಜಗುರು ಅಂತೆ, ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದು ಭಗತ್ ಸಿಂಗ್, ಕಾಣೆಯಾಗಿದ್ದು ಸುಭಾಷ್ ಚಂದ್ರ ಬೋಸ್, ಚುನಾವಣೆಯಲ್ಲಿ ಗೆದ್ದಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲರು, ಆದರೆ ಪ್ರಧಾನಮಂತ್ರಿ ಆಗಿದ್ದು ಜವಾಹರ್ಲಾಲ್ ನೆಹರು ಅವರು. ಇದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕತೆ.